ಬೇಡ, ಸ್ವಲ್ಪ ಹಾಕ್ತೇನೆ. ಕಚ್ಚಲಿ ನಿನಗೆ ಬೇಡವಾ? ಹೊರಟದ್ದು. ಇವಾಗ ನಾವು ಹೊರಡುವಾಗ ಅಮ್ಮನಿಗೆ ಬೇಜಾರು. ಹಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವಾಗ ನೋಡಿ ನಾವು ಅಮ್ಮನ ಮನೆಗೆ ಬಂದಿದ್ದೇವೆ. ಜಾನ್ ಮತ್ತು ನಾನು ಆವಾಗ ಬಂದಿದ್ದೇವೆ 12 ಗಂಟೆಗೆ. ಮನ್ವಿತ ಇನ್ನೂ ಬರಬೇಕಷ್ಟೇ, ಕಾಲೇಜಿನಿಂದ ಬರ್ತಾಳೆ. ಬಂದು ಊಟ ಮಾಡಿ ಸ್ವಲ್ಪ ರೆಸ್ಟ್ ಎಲ್ಲ ಮಾಡಿ ಇವಾಗ ಕೆಳಗಡೆ ಬಂದಿದ್ದೇವೆ. ಸ್ವಲ್ಪ ತೋಟ ಎಲ್ಲ ಸುತ್ತಾಡಿ ಹೋಗೋಣ ಅಂತೇಳಿ. ಜೆನಿ ಮತ್ತು ಜಿಯೋನಳ ಅಂಕಲ್ ಪೇರಳೆ ಹಣ್ಣು ತಿಂತಾ ಇದ್ದಾರಂತೆ. ಅವರು ತಿನ್ನೋದಿಲ್ಲ, ಮಕ್ಕಳು ತಿನ್ನೋದಿಲ್ಲ. ಇದ್ದರೆ ಹಾಗೆ ಅಲ್ವಾ, ಅದನ್ನು ನೋಡಿ ಹೊಟ್ಟೆ ಫುಲ್ ಆಗ್ತದೆ. ಇಲ್ಲದಿದ್ದರೆ ಮಾತ್ರ ತಿನ್ನುವ ಆಸೆ. ಗಮ್ಲೆಸ್ ಮೊದಲೆಲ್ಲ ತುಂಬ ಚೆನ್ನಾಗಿ ಬೆಳೀತಿತ್ತು, ಹಣ್ಣಾಗ್ತಿತ್ತು. ಇವಾಗ ಬೆಳೀತಾ ಬರುವಾಗ ಇದಕ್ಕೆ ಕಪ್ಪು ಚುಕ್ಕೆ ಬೀಳ್ತದೆ, ಹಾಗೆಯೇ ಕೊಳೆತು ಹೋಗ್ತದೆ. ಇವಾಗಂತೂ ತಿನ್ನಲಿಕ್ಕೆ ಸಿಗೋದಿಲ್ಲ, ಸುಮ್ಮನೆ ವೇಸ್ಟ್. ಕಾಯಿ ಇರುವಾಗ ತೆಗೆದು ಪದಾರ್ಥ ಮಾಡ್ಬೋದಷ್ಟೇ. ನೋಡಿ ಅಂಕಲ್ನ ಹಿಂದೆ ಹೋಗ್ತಾ ಇದ್ದಾರೆ ಇಬ್ಬರು. ಇನ್ನೊಬ್ಬಳಿಗೆ ಕ್ಯಾಂಪ್, ಹಾಗೆ ಅವಳಿಲ್ಲ, ಇವರಿಬ್ಬರಿದ್ದಾರೆ. ಹಾಗೆಯೇ ತೋಟದಲ್ಲಿ ನೋಡಿ ಪಿಂಕ್ ನೇರಳೆ ಹಣ್ಣು ಇವಾಗ ಆಗಿದೆ. ಕಳೆದ ಸಾರಿ ಮೊಗ್ಗಿತ್ತು, ನಾನು ನಿಮಗೆ ತೋರಿಸಿದ್ದೆ. ಇವಾಗ ನೋಡಿ ಫುಲ್ಲಿದೆ. ತೆಗೆದು ಜ್ಯೂಸ್ ಮಾಡಬೇಕು ನಾಳೆ ನಾವು ಜ್ಯೂಸ್ ಮಾಡುವ. ಅಲ್ಲಿ ಬಿಳಿಯಾಗಿದ ಬಿಳಿ ಅಲ್ಲೊಂದು ಉಂಟಲ್ಲ ಬಿಳಿ ನೇರಳೆ ಹಣ್ಣು ಆಗೋದು, ಆಗಿದ? ಇಲ್ಲ, ಕಳೆದ ಸರಿ ನಾವು ತೆಗೆದೆಲ್ಲ ತಿದ್ದದ್ದು ಇಲ್ವಾ? ನೋಡಬೇಕು, ಬಿಳಿ ನೇರಳೆ ಹಣ್ಣು ಇದೆಯಾ ಅಂತ ನೋಡಬೇಕು. ಅದು ಆ ಕಡೆ ಇದೆ, ಅಲ್ಲಿ ಹೋಗಬೇಕು. ನೋಡಿ ಜೀವನ ಮತ್ತು ಜಾನ್ ಹಾಗೆ ತೋಟ ಸುತ್ತಾಡ್ತಾ ಇದ್ದೇವೆ. ಮಧ್ಯಾಹ್ನದ ಹೊತ್ತು ತೋಟದಲ್ಲಿ ಸುತ್ತಾಡಲಿಕ್ಕೆ ಒಳ್ಳೆಯದಾಗ್ತದೆ, ತುಂಬಾ ತಂಪಾಗಿರ್ತದೆ. ನಮಗಂತೂ ನಮ್ಮ ಮನೆಯ ತೋಟ ಸ್ವಲ್ಪ ದೂರದಲ್ಲಿದೆ, ಹಾಗಾಗಿ ಹೋಗ್ಲಿಕ್ಕಾಗೋದಿಲ್ಲ. ಕೆಲವೊಮ್ಮೆ ಬೇಕಾದಾಗ ಮಾತ್ರ ಹೋಗೋದು. ಚಕ್ರಮಣಿ ಸೊಪ್ಪು, ವಿಟಮಿನ್ ಸೊಪ್ಪು ನೋಡಿ, ತುಂಬ ಎಳೆತ್ತೆಳೆತ್ತಿದೆ. ಯಾಕೆ ಆ ಪದಾರ್ಥ ಮಾಡಲಿಲ್ಲ ನೀವು? ಎಷ್ಟು ಎಳೆತ್ತಿದೆ ನೋಡಿ. ನೀವು ತೆಗೆದು ಕೊಡಬೇಕು ಮಮ್ಮಿಗೆ. ಯಾಕೆ ಕೊಡೋದಿಲ್ಲ? ಗಾಂಧಾರಿ ಮೆಣಸು. ಇಲ್ಲೊಂದು ನಮ್ಮ ತೋಟದ ಸೈಡಲ್ಲಿ ಒಂದು ಮನೆ ಆಗ್ತಾ ಇದೆ, ದೊಡ್ಡ ಮನೆ ಆಗ್ತಾ ಇದೆ ನೋಡಿ. ಈ ಸೊಪ್ಪಿಂದು ನಿಮಗೆ ಗೊತ್ತಾಯಿದೆಯಾ? ನಾನು ಇದರದ್ದು ಜ್ಯೂಸ್ ಮಾಡಿ ವಿಡಿಯೋ ಎಲ್ಲ ಮಾಡಿದ್ದೆ. ಇಲ್ಲೊಂದು ಅಮ್ಮನ ಮನೆಯಲ್ಲಿ ಒಂದು ನಮ್ಮ ತೋಟದ ಕೆಳಗಿನ ಭಾಗದಲ್ಲಿ ಉಂಟು. ಮೊದಲಿನಲ್ಲೇ ಇತ್ತು ಇದು, ಆದರೆ ಮೊದಲು ನನಗೆ ಇದರ ಯೂಸ್ ಗೊತ್ತಿರಲಿಲ್ಲ. ಇವಾಗ ಯೂಸ್ ಗೊತ್ತಿದೆ ನೋಡಿ, ತುಂಬಾ ಚೆನ್ನಾಗಿದೆ. ನಮ್ಮ ಮನೆಯ ಜಾಗದ ಕೊನೆಯ ಭಾಗ ಅಂದರೆ ಇದು. ಮನೆ ಕೆಳಗಡೆ ಬಂದಿದ್ದೇವೆ ನಾವು ಇವಾಗ. ದೊಡ್ಡ ಗದ್ದೆಗಳು, ಹಾಗೆಯೇ ಹಳೆಯದಾದ ಹುಣಸೆ ಮರ. ಕಳೆದ ಸಾರಿ ನಾನು ತುಂಬಾ ಹೆಕ್ಕಿದ್ದೆ, ಈ ಸಲ ಸ್ವಲ್ಪ ಕಡಿಮೆನೇ ಆಗಿತ್ತಂತೆ. ಒಂದು ಹುಣಸೆ ಹಣ್ಣು ಸಿಕ್ಕಿತ್ತು. ಇಲ್ಲಿ ಎಂಡ್ ಭಾಗದಲ್ಲಿ ಒಂದು ಬಾವಿ ಇದೆ, ಅದರಲ್ಲಿ ನೀರಿದೆ ಅಂತ ನೋಡಿ ಬಂದರು. ಉಂಟಾ ನೀರು? ತುಂಬ ಆಳದಲ್ಲಿ ನಮ್ಮ ಇಡೀ ತೋಟಕ್ಕೆ ಆ ಬಾವಿಯಿಂದ ನೀರು. ಇವಾಗ ಅಲ್ಲೊಂದು ಬೋರ್ವೆಲ್ ಇದೆ, ಅಷ್ಟು ನೀರಿಲ್ಲ ಅದರಲ್ಲಿ. ಅಲ್ಲೊಂದು ಮನೆ ಕಾಣ್ತಾ ಇದೆ. ನನ್ನ ಫ್ರೆಂಡ್ ಇದ್ಲು ಒಬ್ಬಳು, ಮೊದಲು ಹೈಸ್ಕೂಲಲ್ಲಿ, ಇವಾಗ ಎಲ್ಲೋ ಇದ್ದಾರೆ ಅವರು. ತೆಂಗಿನಕಾಯಿ ಕೊಂಡೋಗುವ ಚಾಲೆಂಜ್. ಮನೆಯವರೆಗೆ ಕೊಂಡೋಗಿಟ್ರೆ ನಾನು ಎತ್ತುಕೊಂಡು ಹೋಗ್ತೇನೆ. ಕೊಂಡೋಗ್ತೀಯಾ? ಕೊಂಡೋಗ್ತೀಯಾ? ಈ ಮರದಲ್ಲಿ ಸ್ವಲ್ಪ ಜಂಬು ನೇರಳೆ ಇದೆ, ಇವತ್ತು ಕೊಯ್ಯೋದಿಲ್ಲ.
ಸ್ವಲ್ಪ ಕೊಯ್ರಿ ಸಾಕು, ನಾಳೆ ಜ್ಯೂಸ್ ಮಾಡ್ತೇನೆ ನಾನು ಬೆಳಿಗ್ಗೆ. ನೋಡಿ ತುಂಬ ಇದೆ, ಅದಕ್ಕಿಂತ ನಾನು ಕೊಯ್ದದ್ದು ಒಳ್ಳೇದುಂಟು, ಇದು ಒಳ್ಳೇದುಂಟು ನೋಡಿ. ಕಟ್ಟಿಡ್ಕೋ. ಪೇರಳೆ ಹಣ್ಣು ಹಣ್ಣಾದ್ದು ತುಂಬ ಇದೆ, ಅಲ್ಲಿ ಕೂಡ ಇದೆ, ಮೇಲ್ಗಡೆ ಕೂಡ ಇದೆ. ಮುಜಾಂಡ ಹೂ ನೋಡಿ ತುಂಬ ಇದೆ. ಚಿಕ್ಕ ಒಂದು ಗೆಲ್ಲು ತಂದು ನೆಟ್ಟದ್ದು ಎಷ್ಟು ದೊಡ್ಡದಾಗಿ ಬೆಳೆದಿದೆ. ತುಂಬ ಸಿಹಿಯಾಗಿದೆ. ನಮ್ಮ ಮನೆಯ ಮರದಲ್ಲಿ ಆಗೋದು ಬಾಡಿ ತಿನ್ನಲಿಕ್ಕೆ ಒಳ್ಳೆಯದಾಗೋದಿಲ್ಲ, ಇದು ಸಿಹಿಯಾಗಿದೆ. ಬೇವಿನ ಹೂವನ್ನು ಯಾರೇ ನೋಡಲಿಲ್ಲ ನೋಡಿ, ನಾನು ಕೂಡ ಇವತ್ತು ಫಸ್ಟ್ ಟೈಮ್ ನೋಡೋದು. ತುಂಬಾ ಹೂ ಬಿಟ್ಟಿದೆ ನೋಡಿ, ತುಂಬ ಹೂ ಇದೆ. ಒಳ್ಳೆ ಪರಿಮಳ ಕೂಡ ಇದೆ. ಈ ಮರದಲ್ಲಿ ಫುಲ್ ನೋಡಿ ಕರಿಬೇವು ಹೂ ಬಿಟ್ಟಿದೆ ನೋಡಿ, ಪರಿಮಳ ಎಲ್ಲ ಸೂಪರ್ ಆಗಿದೆ. ನಾನು ಫಸ್ಟ್ ಟೈಮ್ ನೋಡೋದು ಕರಿಬೇವಿನ ಮರದಲ್ಲಿ ಹೂ ಬಿಡೋದು ನೋಡಿ. ದೊಡ್ಡ ಮರ ಆಗಿತ್ತು, ಅದು ಅರ್ಧ ಕಟ್ಟಾಗಿ ಬಿದ್ದ ಮೇಲೆ ಇಲ್ಲಿ ನೋಡಿ ಇವಾಗ ಎಷ್ಟೊಂದು ಹೂವಾಗಿದೆ. ತುಂಬಾ ಚೆನ್ನಾಗಿದೆ, ಒಂಥರ ಗೊಂಚು ಗೊಂಚಾಗಿ. ನಿಮಗೆ ತೋರಿಸ್ತೇನೆ, ಇಲ್ಲಿ ನೋಡಿ ಉರಿ ಉರಿ ಗೂಡುಗಟ್ಟಿದೆ ನೋಡಿ. ಹಾಕಬೇಕಾ ನಿನ್ನ ಮೈಗೆ? ಹಾಕಬೇಕಾ? ಸ್ವಲ್ಪ ಹಾಕಬೇಕಾ? ಏನಾಗ್ತದೆ ಹಾಕಿದರೆ ಏನಾಗ್ತದ? ಹಾಕಬೇಕಾ? ಬೇಡ, ಸ್ವಲ್ಪ ಹಾಕ್ತೇನೆ. ಕಚ್ಚಲಿ ನಿನಗೆ ಬೇಡವಾ? ಮರದಲ್ಲಿ ತುಂಬ ಕೊಕ್ಕೋ ಇದೆ, ಅದನ್ನು ಕೊಯ್ದು ಕೊಡಬೇಕಂತೆ ಮಕ್ಕಳಿಗೆ. ಆಗದಿಂದ ಅಂಕಲ್ ಹತ್ರ ಹೇಳ್ತಾ ಇದ್ದಾರೆ. ಯಾರು ಕೊಯ್ದ? ಕೊಯ್ದು ಯಾರು ಕೊಯ್ಲಿಕ್ಕೆ ಇವಾಗ? ಹಾಂ ನೋಡಿ, ಜ್ಯೋತಿ ಕೂಡ ಇದ್ದಾಳೆ. ಮೇಲ್ಗಡೆ ಇದೆ, ಕೆಳಗಡೆ ಚಿಕ್ಕದಿದೆ, ಮೇಲ್ಗಡೆ ಹಣ್ಣಾಗಿದೆ. ತುಂಬ ಕೊಕ್ಕೋ ಮರ ಗಿಡಗಳನ್ನು ನೆಟ್ಟಿದ್ರು. ಇವಾಗ ಉಳ್ದದ್ದು ಒಂದು ಮಾತ್ರ. ಇಲ್ಲಿ ಕೂಡ ಒಂದು ದೊಡ್ಡ ಹುಣಸೆ ಮರ. ನಾವು ಚಿಕ್ಕದಿರುವಾಗ ಹೇಗಿತ್ತು ಹಾಗೇನೇ ಇದೆ, ಆದರೆ ಇವಾಗ ನೋಡಿ ಸ್ವಲ್ಪ ಸಾಯ್ಲಿಕ್ಕೆ ಆದಾಗೆ ಕಾಣ್ತಾ ಇದೆ. ಬನ್ನಿ ಇವಾಗ ತೋಟವನ್ನು ಸ್ವಲ್ಪ ಸುತ್ತಾಡೋಣ. ಎಲ್ಲೆಲ್ಲ ಹಲಸಿನ ಹಣ್ಣು ಆಗಿದೆ ನೋಡೋಣ. ಇಲ್ಲೊಂದು ಹಲಸಿನ ಮರ ಇದೆ, ಅದರಲ್ಲಿ ಕೂಡ ತುಂಬಾ ಹಲಸಿನಕಾಯಿ ಆಗಿದೆ ನೋಡಿ. ಇದೊಂದು, ನಾವಿದಕ್ಕೆ ಮೈಸೂರು ಅಂತ ಹೇಳ್ತೇವೆ, ಮೈಸೂರು ಕಾಯಿ. ಇದಕ್ಕೆ ಇನ್ನೊಂದು ಹೆಸರೇನೋ ಇದೆ, ಅದು ಗೊತ್ತಿಲ್ಲ ನನಗೆ. ನಾವು ಮೈಸೂರು ಕಾಯಿ ಅಂತ ಹೇಳೋದು. ಆ ಜಾನವರು ಕೊಕ್ಕವನ್ನು ಕೊಯ್ತಾ ಇದ್ದಾರೆ. ಎಷ್ಟು ಕೊಯ್ದಾಯಿತು ನೋಡಬೇಕು. ತುಂಬ ಹಣ್ಣಾಗಿದ್ದಿದೆ, ಮಕ್ಕಳಿಗೆ ಬೇಕಂತೆ. ಯಾಕೆಂದರೆ ಅದು ಮರ ದೊಡ್ಡದಿದೆ, ಮೇಲ್ಗಡೆ ಇದೆ, ಅವರಿಗೆ ಕೊಯ್ಲಿಕ್ಕೆ ಆಗೋದಿಲ್ಲ. ಹಾಗೆ ಅಂಕಲನ್ನು ನೋಡಿ ಅವರಿಗೆ ಖುಷಿ ಆಯಿತು. ಅಂಕಲ್ ಹತ್ರ ಕೊಯ್ಲಿಕ್ಕೆ ಹೇಳಿದರು, ಅಂಕಲ್ ಕೊಯ್ತಾ ಇದ್ದಾರೆ. ಕಳೆದ ವರ್ಷ ಈ ಮರದಲ್ಲಿ ತುಂಬಾ ಬಿಳಿ ನೇರಳೆ ಆಗಿತ್ತು, ಈ ಸಲ ಒಂದು ಕೂಡ ಕಾಣೋದಿಲ್ಲ. ಒಂದು ಗೊಂಚು ಕಾಣ್ತಾ ಇದೆ, ಒಂದೆರಡು ಮೇಲ್ಗಡೆ. ಅದನ್ನು ಕೊಯ್ಯೋದು ಹೇಗೆ ನೋಡುವ, ನಾಳೆ ಬೆಳಿಗ್ಗೆ ಆದರೆ ಕೊಯ್ಯೋದು. ಈ ಕೆಳಗಡೆ ಅಂಗಳದಲ್ಲಿ ಲಗೋರಿ ಆಟ ನಡೀತಾ ಇದೆ. ನನ್ನನ್ನು ಕೂಡ ಕರೀತಾ ಇದ್ರು ಬನ್ನಿ ಅಂತೇಳಿ. ನಿಮಗೆ ಉದಾಸೀನ ಆಗ್ತದೆ ಅವರೊಟ್ಟಿಗೆ ಆಡಲಿಕ್ಕೆ.
ಜಮ್ಮುನೇರಳೆ ಕೊಯ್ಲಿಕ್ಕೆ ಅಂತ ತೋಟಕ್ಕೆ ಬರುವಾಗ ಜಾನ್ ಅವರು ಸ್ವಲ್ಪ ಕೊಯ್ದು ಇಟ್ಕೊಂಡು ಬಂದರು. ಇನ್ನಿಲ್ವಾ ಮರದಲ್ಲಿ? ಎಲ್ಲ ಖಾಲಿ ಆಯಿತು. ಬೆಳಗ್ಗೆ ಎದ್ದು ಎಲ್ಲರೂ ಮನೆಯಲ್ಲೇ ಇದ್ದೆವು, ಸ್ವಲ್ಪ ಅಡುಗೆ ಎಲ್ಲ ಮಾಡಿ ಇವಾಗ ಮತ್ತೆ ತೋಟಕ್ಕೆ ಬಂದಿದ್ದೇವೆ. ಹಾಗೆ ಬೇಗನೆ ಊಟ ಮಾಡಬೇಕು ಅಂತೇಳಿ ಬೇಗನೆ ಅಡುಗೆ ಎಲ್ಲ ಮಾಡಿ ಇವಾಗ ತೋಟಕ್ಕೆ ಬಂದದ್ದು. ಹಾಗೆ ಅತ್ತಿಗೆ ಅವರು ಮೀನು ಸಾರು ಎಲ್ಲ ಮಾಡಿದರು, ನಾನು ಸ್ವಲ್ಪ ಗುಜ್ಜೆ ಪಲ್ಯ ಮಾಡಿದೆ. ಹಾಗೆ ಮಕ್ಕಳು ಆಡ್ತಾಯಿದ್ರು. ಇನ್ನು ಬೇಗನೆ ಊಟ ಮಾಡಿ ವಾಪಸ್ ಊರಿಗೆ ಹೊರಡೋದು. ಅದಕ್ಕಿಂತ ಮೊದಲು ಸ್ವಲ್ಪ ಜಮ್ಮುನೇರಳೆಯನ್ನು ಕೊಯ್ದುಕೊಂಡು ಹೋಗೋಣ ಅಂತೇಳಿ ಮನೆಗೆ ಹೋಗಿ ಮತ್ತೆ ಅಲ್ಲಿ ಜ್ಯೂಸ್ ಮಾಡೋದು. ಅದಕ್ಕೆ ಜಿನಿವಿ ಕೇಳೋದು ಇವಾಗ ಜ್ಯೂಸ್ ಮಾಡೋದಿಲ್ವಾ ಅಂತೇಳಿ. ಇನ್ನೂ ಟೈಮ್ ಇಲ್ಲ, ಮನೆಗೆ ನೆಂಟರು ಬರ್ತಾರೆ ಸಾಯಂಕಾಲ, ಹಾಗಾಗಿ ಬೇಗನೆ ಹೋಗಬೇಕಾಗ್ತದೆ. ಇಲ್ಲದಿದ್ದರೆ ನಾನು ನಾಳೆ ಹೋಗೋದರಲ್ಲಿದ್ದೆ. ಈ ಸ್ವಲ್ಪ ಜಮ್ಮುನೇರಳೆಯನ್ನು ಕೊಯ್ದು ಮತ್ತೆ ಮನೆಗೆ ಹೋಗಿ ಊಟ ಮಾಡಿ ನಮ್ಮೂರಿಗೆ ಹೊರಡೋದು. ನೋಡಿ ಮನ್ವಿತಾ ಅದು ಕೊಡಿ. ಹಾಂ, ಸ್ವಲ್ಪ ಜಾನ್ ಅವರು ಕೊಯ್ದು ತೊಗೊಂಡು ಹೋದ್ರಿ. ಇನ್ನು ಆಗೆಲ್ಲಲ್ಲಿ ತುಂಬ ಇದೆ, ಸ್ವಲ್ಪ ಕಡಿಮೆನೇ ಆದ್ದು. ಹಾಗೆಯೇ ಟೈಮ್ ಕೂಡ ಕಳೀತು. ಎಲ್ಲ ನಾವು ಬರುವಾಗ ಎಲ್ಲ ಉದುರಿ ಹೋಗಿದೆ. ಅಲ್ಲೆರಡು ಸಿಕ್ಕಿತ್ತು. ಊರಿಗೆ ನಡಿಲಿಕ್ಕಾಗೋದಿಲ್ಲ. ಇವಾಗ 11:30 ಗಂಟೆ ಆಗ್ತಾ ಬಂತು. ನೋಡಿ ಬಿಸಿಲು ಯಾವ ಥರ ಕಾಣ್ತಾ ಇದೆ ಅಂತೇಳಿ. ಇಲ್ಲೊಂದು ಮರದಲ್ಲಿ ಕಳೆದ ವರ್ಷ ತುಂಬಾ ಬಿಳಿ ನೇರಳೆ ಆಗಿತ್ತು. ಈ ಸಲ ಸ್ವಲ್ಪ ಆಗಿದೆ. ಎಟ್ಟಾಗ್ತದ ನೋಡಬೇಕು. ಎಟ್ಟಾಕಿದ್ರೆ ಸ್ವಲ್ಪ ಕೊಯ್ಯೋದು, ಇಲ್ಲ ಅಂದರೆ ಬೇಡ. ಬಿಂಬಳಿ ನೋಡಿ ಇವಾಗ ತುಂಬಾ ಆಗಿದೆ. ನೋಡಿ ಬಿಳಿ ಜಮ್ಮುನೇರಳೆ ಸ್ವಲ್ಪ ಸಿಕ್ಕಿತ್ತು. ಇವಾಗ ಹೂ ಬಿಡ್ತಾ ಇದೆ ಅಷ್ಟೇ. ಇನ್ನೊಂದು ಸಾರಿ ಬರುವಾಗ ತುಂಬಾ ಆಗ್ತದೆ. ಇಲ್ಲಿ ನೋಡಿ, ಇದು ಅದರಲ್ಲೇ ಬಿಳಿ. ನೀವೇ ನೋಡಿ ಜೀವನ. ನೋಡಿ ಈ ಚಿಕಣಿ ನೋಡಿ, ದೊಡ್ಡದೊಂದು ಬೆತ್ತ ಹಿಡಿದು ಆಯ್ತಾ? ಕೊಯ್ದಾಯ್ತಾ? ಕೊಯ್ದಿಲ್ವಾ? ನೋಡಿ ಇದರದ್ದು ಹೂ ನೋಡಿ ಈ ಥರ ಇರ್ತದೆ, ಕ್ರೀಮ್ ಕಲರ್. ಇವಾಗ ಪಿಂಕ್ ಮತ್ತು ಬಿಳಿ ನೇರಳೆಯನ್ನು ಕೊಯ್ದಾಯ್ತು. ಇನ್ನು ಮನೆಗೆ ಹೋಗೋದು. ಮನೆಗೆ ಹೋಗಿ ಬೇಗನೆ ಊಟ ಮಾಡಿ ಹೊರಡೋದು. ಸಣ್ಣ ಮಗು ಮಗು ನಡೆಯಲಿಕ್ಕೆ ಉದಾಸೀನ ಮಕ್ಕಳಿಗೆ, ಎತ್ತಿಕೊಳ್ಬೇಕು. ಇದು ನೋಡಿ, ಇದರಲ್ಲಿ ತುಂಬಾ ಹೂ ಆಗ್ತಾನೇ ಇರ್ತದೆ, ಬಿಳಿಯಾದ ಹೂ. ಹಾಗೆಯೇ ಇಲ್ಲಿ ರೆಡ್ ದಾಸವಾಳ. ಜ್ಯೂಸ್ ಮಾಡಲಿಕ್ಕೆ ಟೈಮ್ ಇಲ್ಲ, ಇಲ್ಲದ್ರೆ ಜ್ಯೂಸ್ ಮಾಡಬೇಕು ಅಂತಿದ್ದೆ. ಅಲ್ಲಿ ಕೂಡ ನೋಡಿ, ಆ ಗಿಡದಲ್ಲಿ ಕೂಡ ತುಂಬ ದಾಸವಾಳ ಇದೆ. ಮನ್ವಿತಾ ಮತ್ತು ಜಾನ್ ಹೊರಟರು. ಬಾಯ್ ಬಾಯ್. ಬಾಯ್ ಬಾಯ್. ಹೋಗಿ ನಾವಿನ್ನು ಈಗ ಹೊರಡ್ತೇವೆ. ಅವರಿಬ್ಬರು ಸ್ಕೂಟಿಯಲ್ಲಿ ಹೋಗ್ತಾರೆ, ನಾನು ಬಸ್ಸಲ್ಲಿ ಹೋಗೋದು. ಜಾನ್ ಮತ್ತು ಮನ್ವಿತಾ ಇವಾಗ ಸ್ಕೂಟಿಯಲ್ಲಿ ಹೋದರು. ಬರುವಾಗ ನಾನು ಮತ್ತು ಜಾನ್ ಸ್ಕೂಟಿಯಲ್ಲಿ ಬಂದದ್ದು. ಅವಳು ಕಾಲೇಜಿಂದ ಬಂದಳು. ಈಗ ಅವರಿಬ್ಬರು ಬೇಗನೆ ಹೋದರು, ಮನೆಗೆ ನೆಂಟರು ಬರ್ತಾರೆ. ಹಾಗೆ ನಾನು ಮತ್ತು ಅಕ್ಕ ಇನ್ನೂ ಹೊರಡಬೇಕಷ್ಟೆ. ಇನ್ನು ನಾವು ಬಸ್ಸಲ್ಲಿ ಹೋಗೋದು. ನೋಡಿ ಊಟ ಮಾಡಿ ಅಮ್ಮ ಕೂತಿದ್ದಾರೆ. ನಾವು ಹೊರಟದ್ದು. ಇವಾಗ ನಾವು ಹೊರಡುವಾಗ ಅಮ್ಮನಿಗೆ ಬೇಜಾರು. ಏನಾ ಬಾಯ್ ಬಾಯ್. ಲ್ಯಾಪ್ಟಾಪ್ ನೋಡೋದು ನೋಡಿ, ಬಾಯ್ ಬಾಯ್. ಬೇಜಾರಾಗ್ತದೆ ನೋಡಿ, ಅದಕ್ಕೆ ಲ್ಯಾಪ್ಟಾಪ್ ಇಟ್ಕೊಂಡು ನಿಂತದ್ದು. ಇನ್ನೊಬ್ಳು ಒಳಗಡೆ ಇದ್ದಾಳೆ, ಬರಲಿಲ್ಲ. ಬಾಯ್ ಬಾಯ್ ಜೀವನ, ಬಾಯ್.